ಈಗ ವಾರ್ತೆಗಳ ವಿವರ. ರಾಜ್ಯದಲ್ಲಿ ವೋಟ್ ಚೋರಿ ಆಗಿವೆ ಎಂದು ಆರೋಪಿಸಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ವೋಟ್ ಚೋರಿ ಗದ್ದಿ ಚೋಡು ಸಹಿ ಸಂಗ್ರಹ ಅಭಿಯಾನ ಮಾಡಿದರು. ಕರ್ನಾಟಕ ರಾಜ್ಯದಲ್ಲಿ ಮತಗಳ್ಳತನ ಆಗಿದೆ ಎಂದು ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ರಾಹುಲ್ ಗಾಂಧಿ ಆರೋಪದ ಬೆನ್ನಲ್ಲೇ ಕಲಬುರಗಿ ನಗರದಲ್ಲಿ ವೋಟ್ ಚೋರಿ ವಿರುದ್ಧ ವೋಟ್ ಚೋರಿ ಗದ್ದಿ ಚೋಡು ಸಹಿ ಸಂಗ್ರಹ ಅಭಿಯಾನ ಮಾಡಿದರು. ಕಲಬುರಗಿ ಜಿಲ್ಲೆಯ ಬಳಿಕ ಕಾಂಗ್ರೆಸ್ ಕಾರ್ಯಕರ್ತರು ಮಾತನಾಡಿ, ಈ ಸಂದರ್ಭದಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಶಾಸಕ ಅಲ್ಲಂಪ್ರಭು ಪಾಟೀಲ್ ನೇತೃತ್ವದಲ್ಲಿ ಸಹಿ ಸಂಗ್ರಹ ಅಭಿಯಾನ ಕೇಂದ್ರ ಸರ್ಕಾರ ಮತಗಳ್ಳತನ ಮಾಡಿ ಅಧಿಕಾರಕ್ಕೆ ಬಂದಿದೆ ಅಂತ ಧಿಕ್ಕಾರ ಕೂಗಿ ಕಾಂಗ್ರೆಸ್ ಕಾರ್ಯಕರ್ತರು ಕಲಬುರಗಿಯ ಎಸ್ವಿಪಿ ವೃತ್ತದಲ್ಲಿ ಸಹಿ ಸಂಗ್ರಹ ಅಭಿಯಾನ ನಡೆಸಿದ ಕಾಂಗ್ರೆಸ್ ಕಾರ್ಯಕರ್ತರು ಭಾರತದ ನಾಗರಿಕರಾಗಿ ಮತದಾರರ ಪಟ್ಟಿ ಅಗೋಚರ ಪರಿಷ್ಕರಣೆ ಹಾಗೂ ವ್ಯಕ್ತಿಯ ಮೂಲಭೂತ ಮತದಾನದ ಹಕ್ಕನ್ನು ಕಸಿದುಕೊಳ್ಳುವುದನ್ನು ಕೊನೆಗೊಳಿಸಬೇಕೆಂದು ಈ ಒಂದು ಸಹಿ ಸಂಗ್ರಹ ಅಭಿಯಾನವನ್ನ ಮಾಡುವುದರ ಮೂಲಕ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಮಾಡಿ ಅಧಿಕಾರವನ್ನು ವಹಿಸಿಕೊಂಡಿರ್ತಕ್ಕಂಥ ಬಿಜೆಪಿ ಸರ್ಕಾರಕ್ಕೆ, ಅಧಿಕಾರ ವಹಿಸಿಕೊಂಡಿರ್ತಕ್ಕಂಥ ಮೋದಿ ಅವರಿಗೆ, ಅಧಿಕಾರ ವಹಿಸಿಕೊಂಡಿರ್ತಕ್ಕ ಅಮಿತ್ ಶಾ ಅವರಿಗೆ. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಶಾಸಕರಾದ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಜಿಯವರ ನೇತೃತ್ವದಲ್ಲಿ ಹಾಗೂ ಬ್ಲಾಕ್ ಕಾಂಗ್ರೆಸ್ಸರ ಅಧ್ಯಕ್ಷರಾದ ಲಿಂಗರಾಜ್ ತಾರ್ಫೆಲ್ ಅವರು ಹಾಗೂ ಗ್ಯಾರಂಟಿ ಯೋಜನೆ ಅಧ್ಯಕ್ಷರು ಚಂದ್ರಿಕಾ ಪರಮೇಶ್ವರಿ ಅವರು ಹಾಗೂ ಮುಳುಗೆ ಅವರು, ವಂಟಿ ಅವರು, ಇವತ್ತು ಸುಮಾರು ಎಲ್ಲ ಒಂದು ಕಾಂಗ್ರೆಸ್ಸಿನ ಮುಖಂಡರ ನೇತೃತ್ವದಲ್ಲಿ ಇವತ್ತು ನಾವು ವೋಟ್ ಚೋರ್ ಗದ್ದಿ ಚೋಡ್ ಅಂತೇಳಿ ಒಂದು ಅಭಿಯಾನ ಮಾಡ್ತಾಯಿದ್ದೀವಿ. ಇದು ಯಾಕೆ ಮಾಡ್ತಾಯಿದ್ದೀವಿ ಅಂತಂದರೆ, ಇವತ್ತು ದೇಶದಲ್ಲಿ ವೋಟ್ ಕಳ್ತನ ಮಾಡ್ತಾ ಇದ್ದಾರೆ. ಇವತ್ತು ದೇಶದಲ್ಲಿ ವೋಟ್ ಚೋರಿ ಮಾಡೋದು ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನಲ್ಲಿ 6,000 ಮತಗಳನ್ನು ಏನು ವೋಟ್ಗಳನ್ನು ಕಳ್ತನ ಮಾಡಿರೋದು ಬಹಿರಂಗವಾಗಿ ಬಂದಿದೆ. ಇವತ್ತು ಎಲ್ರಿಗೂ ಇದು ಗೊತ್ತಿರೋ ವಿಷಯ. ಈ ಒಂದು ಇದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಇವತ್ತು ವೋಟ್ ಚೋರ್ ಗದ್ದಿ ಚೋಡ್, ನೀವು ಕಳ್ತನ ಮಾಡಿರುವಂಥ ವೋಟನ್ನು ನೀವು ಗದ್ದಿ ಬಿಡಬೇಕಂತಂತೇಳಿ ಇವತ್ತೊಂದು ನಾವು ಅಭಿಯಾನವನ್ನು ಮಾಡ್ತಾಯಿದ್ದೀವಿ. ನಾವು ಮನೆ ಮನೆಗೆ ಹೋಗಿ, ಪ್ರತಿ ಮನೆಗೆ ಹೋಗಿ ಹಾಗೂ ವಿದ್ಯಾರ್ಥಿಗಳ ಮೂಲಕ ಹಾಗೂ ಎಲ್ಲ ಎಜುಕೇಟೆಡ್ ಪೀಪಲ್ಸ್ ಸಿಗ್ನೇಚರ್ ನಾವು ಕಲೆಕ್ಟ್ ಮಾಡ್ತಾಯಿದ್ದೀವಿ. ಈ ಒಂದು ಸಿಗ್ನೇಚರ್ ಅಭಿಯಾನಕ್ಕೆ ಇವತ್ತು ನಮ್ಮ ಶಾಸಕರು ಎಲ್ಲ ಕಾಂಗ್ರೆಸ್ಸಿನ ಮುಖಂಡರು ಸೇರಿ ಇವತ್ತು ಚಾಲನೆ ಕೊಟ್ಟರು. ಇವತ್ತಿನಿಂದ ನಾವು ಎಲ್ಲರ ಒಂದು ಸಿಗ್ನೇಚರ್ ತಗೊಳ್ಳೋ ಮೂಲಕ ಈ ಒಂದು ಅಭಿಯಾನವನ್ನು ನಾವು ಚಾಲನೆ ಕೊಟ್ಟಿದ್ದೀವಿ. ಇಡೀ ದೇಶಾದ್ಯಂತ ಏನು ಸಂವಿಧಾನದ ವಿರುದ್ಧವಾಗಿ ಈ ಒಂದು BJP ಸರ್ಕಾರ ಮತಗಳ್ಳತನ ಮಾಡಿದೆ ಅಂತಕ್ಕಂಥ ಆರೋಪ ಆಗಿದೆ. ಆ ಒಂದು ಆರೋಪದಿಂದ ಮುಕ್ತರಾಗಬೇಕಾದ್ರೆ ಈ ಒಂದು BJP ಸರ್ಕಾರದಲ್ಲಿರ್ತಕ್ಕಂಥ ಆಡಳಿತದಲ್ಲಿರ್ತಕ್ಕಂಥ ಗದ್ದಿಗೆಯನ್ನು ಬಿಡುವ ಮುಖಾಂತರ ಏನು VVM ಪ್ಯಾಡು, ಈ VVM ಪ್ಯಾಡು ತಯಾರು ಮಾಡಿರ್ತಕ್ಕಂಥ ದೇಶನೇ ಇವತ್ತು VVM ಪ್ಯಾಡ್ ಮೇಲೆ ಚುನಾವಣೆ ನಡೆಸ್ತಾ ಇಲ್ಲ. ಅದಕ್ಕಾಗಿ ನಮಗೆ ಈ VVM ಪ್ಯಾಡ್ ಮೇಲೆ ನಂಬಿಕೆ ಇಲ್ಲ. ಅದಕ್ಕೆ ಸಂವಿಧಾನದ ಪ್ರಕಾರ ಈ ದೇಶದಲ್ಲಿ ಬ್ಯಾಲೆಟ್ ಪೇಪರ್ ಮುಖಾಂತರ ಚುನಾವಣೆ ನಡಿಬೇಕಂತಕ್ಕಂಥ ಕೂಗು ಎಲ್ಲ ಸಾರ್ವಜನಿಕರದು, ಪ್ರತಿಯೊಂದು ಪಕ್ಷದ ಮುಖಂಡರುಗಳದ್ದು ಎಲ್ಲರದ್ದು ಕೂಡ ಈ ಕೂಗಿದೆ. ಅದಕ್ಕಾಗಿ ಬರುವಂಥ ದಿನಗಳಲ್ಲಿ ಬ್ಯಾಲೆಟ್ ಪೇಪರ್ ಮೇಲೆ ಚುನಾವಣೆ ನಡೆಸುವಂತೆ ಆಗಬೇಕು. ಅದರ ಜೊತೆಗೆ ಈ ಒಂದು ಆರೋಪ ಮುಕ್ತದಿಂದ ಆಗಬೇಕಾದ್ರೆ BJP ಸರ್ಕಾರ ಗದ್ದಿಗೆಯನ್ನು ಬಿಡಬೇಕು ಅಂತಕ್ಕಂಥ ಒಂದು ಕೂಗುವನ್ನು ಅಭಿಯಾನ ಇಡೀ ದೇಶಾದ್ಯಂತ ಸಹಿ ಸಂಗ್ರಹಣ ನಡೀತಾ ಇದೆ. ನಮ್ಮಲ್ಲಿ ಕಲಬುರಗಿಯಲ್ಲಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದಂಥ ಅಲ್ಲಂಪ್ರಭು ಪಾಟೀಲ್ ಅವರ ನೇತೃತ್ವದಲ್ಲಿ ಎಲ್ಲ ಪಕ್ಷದ ಮುಖಂಡರುಗಳ ನೇತೃತ್ವದಲ್ಲಿ ಸಹಿ ಸಂಗ್ರಹಕ್ಕೆ ಅಭಿಯಾನಕ್ಕೆ ಚಾಲನೆಯನ್ನು ನೀಡಲಾಗಿದೆ. ಅದಕ್ಕೆ ಎಲ್ಲ ಸಾರ್ವಜನಿಕರು ಕೂಡ ಸಹಿ ಸಂಗ್ರಹದಲ್ಲಿ ಭಾಗವಹಿಸಬೇಕಂತ ತಮ್ಮೆಲ್ಲರಲ್ಲಿ ಕೂಡ ಮನವಿಯನ್ನು ಮಾಡಿಕೊಳ್ತೇನೆ. ದೋಷ ಇದ್ರೆ ರಾಜ್ಯ ಪಕ್ಷದ ಅಭ್ಯರ್ಥಿಗಳು ಸಹ ಗೆದ್ದಿದ್ದಾರೆ. ಕೆಲವು ಕ್ಷೇತ್ರಗಳಲ್ಲಿ EVM ದೋಷ ಅಂತ ಹೇಳ್ತೀರಿ, ಕೆಲವು ಕ್ಷೇತ್ರಗಳಲ್ಲಿ ನಿಮ್ಮ ಅಭ್ಯರ್ಥಿಗಳು ಕೂಡ ಗೆದ್ದಿದ್ದಾರೆ. ಅದು ಒಂದು ಲಾಜಿಕ್ ಇದೆ. ನಮ್ಮ ಅಭ್ಯರ್ಥಿಗಳು ಗೆಲ್ಲದೆ ಇದ್ರೆ ಟೋಟಲಿಯಾಗಿ ಸಂಪೂರ್ಣವಾಗಿ ಇಲ್ಲಿ VVM ದೋಷ ಇದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ ಅಂತಕ್ಕಂಥ ಒಂದು ಕಾರಣದಿಂದ ಕೆಲವೊಂದಲ್ಲಿ ನಮ್ಮವರು ಕೂಡ ಗೆದ್ದಿದ್ದಾರೆ ಅಷ್ಟೇ. ಹೌದು, ನಮ್ಮ ಅಭ್ಯರ್ಥಿಗಳು ಗೆದ್ದರೆ ಇನ್ನೂ ಹೆಚ್ಚಿನ ಮಾರ್ಜಿನ್ಲಿದ್ದು ಗೆದ್ದಬೇಕಾಗಿತ್ತು. ಆದರೆ ಈ ಮತಗಳ್ಳತನಲಿದ್ದ ಆ ಒಂದು ಗೆಲುವಿನ ಅಂತರ ಕಮ್ಮಿ ಆಗಿದೆ. ಬ್ಯಾಲೆಟ್ ಪೇಪರ್ ಸಂವಿಧಾನದ ಪ್ರಕಾರ ಏನು ಆಶಯದಂತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಆಶಯದಂತೆ ಇಡೀ ದೇಶಾದ್ಯಂತ ಬ್ಯಾಲೆಟ್ ಪೇಪರ್ ಮುಖಾಂತರ ಚುನಾವಣೆ ನಡೀಲಿ ಅಂತಕ್ಕಂಥದ್ದು